ಮಾಲೆಗಾಂವ್ ಸ್ಫೋಟ ನಡೆದಾಗ ಇಡೀ ದೇಶ ನಡುಗಿತ್ತು. ಎನ್ಐಎ ನ್ಯಾಯಾಲಯ ತೀರ್ಪು ನೀಡಿದ್ದು ಇದು ಹಿಂದೂ ರಾಷ್ಟ್ರಕ್ಕೆ ಸಿಕ್ಕ ಜಯ ಎಂದು ಶಾಸಕ ಚನ್ನಬಸಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಲಯ ಹೇಳಿದ ಅಂಶಗಳನ್ನು ನೋಡಿದರೆ ಹಿಂದೂ ಸಮಾಜದ ಬಗ್ಗೆ ಹಾಳು ಮಾಡುವ ಯತ್ನವಾಗಿದೆ ಎಂಬುದು ಬೆಳಕಿಗೆ ಬಂದಿದೆ. ಅನೇಕ ಘಟನೆಗಳು ನಡೆದಿದೆ. ಪ್ರಜ್ಞಾ ಸಿಂಗ್ ಅವರ ಜೀವನವನ್ನೇ ಹಾಳು ಮಾಡುವ, ಕರ್ನಲ್ ಅವರ ಜೀವನ ಹಾಳು ಮಾಡುವ ಯತ್ನ ನಡೆಸಲಾಗಿತ್ತು ಎಂದು ದೂರಿದರು. ಇನ್ನು ಪ್ರಜ್ಞಾ ಸಿಂಗ್ ಪರ ಬಂದ ತೀರ್ಪು ಕಾಂಗ್ರೆಸ್ನ ನೀತಿಯನ್ನ ಬಯಲು ಮಾಡಿದೆ. ಈ ತೀರ್ಪು ಹಿಂದುತ್ವಕ್ಕೆ ಶಕ್ತಿ ತುಂಬಿದೆ. ತೀರ್ಪು ಪ್ರಜ್ಞಾರನ್ನ ಖುಲಾಸೆಗೊಳಿಸಿದೆ. ಜೀವನವನ್ನ ಹಾಳು ಮಾಡುವ ಕಾಂಗ್ರೆಸ್ಗೆ ಶಿಕ್ಷೆ ಇಲ್ಲವಾ ಎಂದು ಶಾಸಕರು ಪ್ರಶ್ನಿಸಿದರು. ಇನ್ನು ಷಡ್ಯಂತ್ರದ ಮೂಲಕ ಹಿಂದೂ ಭಯೋತ್ಪಾದನೆ ನಡೆಸಲಾಗುತ್ತಿದೆ ಎಂದು ಬಿಂಬಿಸಲು ಹೊರಟ ಕಾಂಗ್ರೆಸ್ ಬಗ್ಗೆ ಯಾರು ಕ್ರಮ ಜರುಗಿಸುತ್ತಾರೆ? ಹಾಗಾಗಿ ಕಾಂಗ್ರೆಸ್ ಹಿಂದೂ ರಾಷ್ಟ್ರದ ಕ್ಷಮೆ ಕೇಳಬೇಕು ಎಂದು ಹಿಂದೂ ಭಯೋತ್ಪಾದನೆಯನ್ನ ಹುಟ್ಟುಹಾಕುವ ಪ್ರಯತ್ನ ನಡೆದಿತ್ತು ಎಂದರು. ಮಾಲೆಗಾಂವ್ ಸ್ಫೋಟ ನಡೆದಂಥ ಸಂದರ್ಭದಲ್ಲಿ ಇಡೀ ದೇಶ ಒಂದು ಸಾರಿ ಬೆಚ್ಚಿ ಬಿದ್ದಿತ್ತು. ಹದಿನೇಳು ವರ್ಷಗಳ ನಂತರ ಅವತ್ತು ನಡೆದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ವಿಶೇಷ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪು ಇಡೀ ಹಿಂದೂ ರಾಷ್ಟ್ರಕ್ಕೆ ಸಿಕ್ಕಿದಂಥ ಜಯ ಅಂಥೇಳಿ ಈ ಸಂದರ್ಭವನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇದು ಹಿಂದೂ ರಾಷ್ಟ್ರ ಅಂಥೇಳಿ ನಮ್ಮ ಅನೇಕ ಹಿರಿಯರು ಹೇಳಿದರು. ಆ ಸಂದರ್ಭದಲ್ಲಿ ಹೇಳಿದಂಥ ಎಲ್ಲ ಮಹನೀಯರುಗಳಿಗೆ ಈ ದೇಶಕ್ಕೆ ಅಪಮಾನ ಮಾಡುವಂಥ ರೀತಿ ಒಳಗಡೆ, ಹಿಂದೂ ರಾಷ್ಟ್ರಕ್ಕೆ ಅಪಮಾನ ಮಾಡುವಂಥ ರೀತಿ ಒಳಗಡೆ ಅವತ್ತಿನ ಕಾಂಗ್ರೆಸ್ಸಿನ ನೇತೃತ್ವದ UPA ಸರ್ಕಾರ ನಡ್ಕೊಂಡಿದ್ದು ಇದು ಅಕ್ಷಮ್ಯ ಅಪರಾಧ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನ್ಯಾಯಾಲಯ ಹೇಳಿರುವಂಥ ಅನೇಕ ಸಂಗತಿಗಳನ್ನು ಗಮನಿಸಿದ್ರೆ, ಅಂದರೆ ಇಡೀ ಹಿಂದೂ ರಾಷ್ಟ್ರದ ಒಟ್ಟು ಸಮಗ್ರತೆಯನ್ನು ಹಾಳು ಮಾಡಬೇಕು ಅನ್ನೋಂಥ ಹುನ್ನಾರ ಅವತ್ತಿನ UPA ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡಿರುವಂಥದ್ದು ಇದರಲ್ಲಿ ಸಾಬೀತಾಗಿದೆ. ಈ ದೇಶದ ಬಗ್ಗೆ, ಈ ದೇಶದ ಸಂಸ್ಕೃತಿಯ ಬಗ್ಗೆ, ಈ ರಾಷ್ಟ್ರದ ಒಟ್ಟು ಸರ್ವಾಂಗೀಣ ಉನ್ನತಿ ಬಗ್ಗೆ ನಂಬಿಕೆನೇ ಇಟ್ಕೊಳ್ಳದೆ ಇರೋಂಥ ರೀತಿ ಒಳಗಡೆ ಕಾಂಗ್ರೆಸ್ಸಿನ ವರ್ತನೆ ಅವತ್ತು UPA ಸರ್ಕಾರದ ನೇತೃತ್ವದಲ್ಲಿ ನಡೀತು. ಅವತ್ತು ಅನೇಕ ಸಂಸ್ಥೆಗಳು ಈ ವಿಷಯಕ್ಕೆ, ಮಾಲೆಗಾಂವ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಅನೇಕ ತನಿಖೆಗಳು ನಡೀತವೆ. ಆ ತನಿಖೆಗಳು ನಡೆದಂಥ ನಡೆದಂಥ ಘಟನೆಗಳು ಇವತ್ತು ಮೆಲುಕು ಹಾಕುವಂಥದ್ದು ಬಹಳ ಅಗತ್ಯ ಇದೆ. ಯಾಕೆಂದರೆ ಸತ್ಯ ಸಂಗತಿಗಳು ಅಂಥೇಳಿ ಇವತ್ತು ನ್ಯಾಯಾಲಯ ಹೇಳಿದೆ. ಪ್ರಜ್ಞಾ ಸಿಂಗ್ನ ಜೀವನವನ್ನು ಹಾಳು ಮಾಡುವಂಥ ಕಾಂಗ್ರೆಸ್ಸಿನ ನೇತೃತ್ವ, ಕರ್ನಲ್ ಆಗಿ ಜವಾಬ್ದಾರಿ ನಿರ್ವಹಣೆ ಮಾಡಿದಂಥ ಕರ್ನಲ್ ಅವರನ್ನ ಈ ಒಂದು ಸಂದರ್ಭದೊಳಗಡೆ ಶಿಕ್ಷಿ ಅವರ ಜೀವನವನ್ನು ಸರ್ವನಾಶ ಮಾಡುವಂಥದ್ದು. ಅಂದರೆ ಯಾರು ಈ ರಾಷ್ಟ್ರದ ಬಗ್ಗೆ, ವಿಚಾರದ ಬಗ್ಗೆ ಹೋರಾಟಗಳನ್ನು ಮಾಡೋದ್ರ ಮೂಲಕ ತನ್ನ ಜೀವನವನ್ನು ರೂಪಿಸ್ಕೊಂಡಿರ್ತಾರೆ, ಅಂಥವರನ್ನು ಬಗ್ಗು ಬಡಿಯುವಂಥ ಕಾರ್ಯ ಕಾಂಗ್ರೆಸ್ ನಿರಂತರವಾಗಿ ಮಾಡ್ಕೊಂಬಂದಿದೆ. ಪ್ರಜ್ಞಾ ಸಿಂಗ್ ಅವರ ಈ ಒಂದು ಕಾರ್ಯ ಏನಿದೆ, ಇವತ್ತು ತೀರ್ಪೇನು ಹೊರಗಡೆಗೆ ಬಂದಿದೆ, ಇದ್ರ ಮೂಲಕ ಕಾಂಗ್ರೆಸ್ಸಿನ ನೀತಿ ಏನು ಅಂತ ಅರ್ಥ ಆಗುತ್ತೆ ನಮಗೆ. ಪ್ರಜ್ಞಾ ಸಿಂಗ್ ಅವರು ಶಿವಮೊಗ್ಗಕ್ಕೆ ಬಂದಿದ್ದರು. ಪ್ರಜ್ಞಾ ಸಿಂಗ್ ಅವರು ಶಿವಮೊಗ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಇನ್ನೂ ನೋವಿರುವಂಥ ಸಂಗತಿ, ಬಹಳ ನೋವಾಗಿದ್ದ ಸಂಗತಿ ಅಂತ ಹೇಳಿದ್ರೆ, ಅವರನ್ನು ಸ್ಟ್ರಕ್ಚರಲ್ಲಿ ನಮ್ಮ ವೀಲ್ ಚೇರಲ್ಲಿ ಕರ್ಕೊಂಡು ಬಂದಿದ್ದು. ಅದು ನೋಡಿದಾಗ ಇವತ್ತಿನ ತೀರ್ಪು ಈ ಹಿಂದುತ್ವಕ್ಕೆ ಎಷ್ಟು ಶಕ್ತಿ ಕೊಟ್ಟಿದೆ ಅಂತೇಳಿ ನಾನು ತಿಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ನಡಿಲಿಕ್ಕೆ ಆಗದೆ ಇರೋಂಥ ರೀತಿ ಒಳಗಡೆ ಅವ್ರ ಆರೋಗ್ಯದ ಸಮಸ್ಯೆ ಕಾರಣಕ್ಕೋಸ್ಕರ ಆಗಿರೋದಲ್ಲ. ಹಾಗೆ UPA ಸರ್ಕಾರದ ನೀತಿಯ ಪರಿಣಾಮ
ಅವರನ್ನು ನಡಿಲಿಕ್ಕೆ ಆಗದೇ ಇರೋ ರೀತಿಯೊಳಗಡೆ ನಡೆದಿರುವಂಥ ಘಟನೆ ಇದು ಅಕ್ಷಮ್ಯ ಅಪರಾಧ. ತೀರ್ಪು ಇವತ್ತು ಹೊರಗಡೆಗೆ ಬಂದಿದೆ, ಅವ್ರ ಜೀವನ ಹಾಳಾಗಿದೆ. ತೀರ್ಪು ಖುಲಾಸೆಗೊಳಿಸಿದೆ. ಇವರು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ. ಒಬ್ಬ ಹಿಂದೂ ಭಯೋತ್ಪಾದಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂಗತಿಯನ್ನು ನ್ಯಾಯಾಲಯದ ಆದೇಶದ ಮೂಲಕ ಪ್ರಕಟ ಆಗಿರುವಂಥದ್ದು ಸಾಬೀತಾಗಿದೆ. ಇವತ್ತು ಇವರು ಜೀವನವನ್ನು ಹಾಳು ಮಾಡಿದಂಥ UPA ಸರ್ಕಾರ, ಕಾಂಗ್ರೆಸ್ಸಿಗೆ ಶಿಕ್ಷೆ ಇಲ್ವ? ಹಾಗಾದರೆ ಶಿಕ್ಷೆ ಕೊಡೋರು ಯಾರು? ಮನಸ್ಸಿಗೆ ಬಂದಂಥ ರೀತಿಯೊಳಗಡೆ ಕೇಸ್ಗಳನ್ನು ಹಾಕೋದ್ರ ಮೂಲಕ 7 ಜನಕ್ಕೆ ಇಡೀ ಷಡ್ಯಂತ್ರದ ಮೂಲಕ ಹಿಂದೂ ಭಯೋತ್ಪಾದಕನಂತ ಒಂದು ಹೆಸರನ್ನು ಹುಟ್ಟಾಕಬೇಕು ಅಂಥೇಳಿ, ಒಂದು ನೆರೇಟಿವ್ ಫಿಕ್ಸ್ ಮಾಡಬೇಕು ಅಂಥೇಳಿ, ನೆರೇಟಿವ್ ಸೆಟ್ ಮಾಡಬೇಕು ಅಂಥೇಳಿ ಒಂದು ಕೇಂದ್ರದ UPA ಸರ್ಕಾರ, ಕಾಂಗ್ರೆಸ್ಸಿನ ನೇತೃತ್ವ ಇವತ್ತು ಈ ಕಾರ್ಯಕ್ಕೆ ಕೈ ಹಾಕಿತ್ತಲ್ಲ. ಇದು ನ್ಯಾಯಾಲಯ ಇವತ್ತು ಹೇಳಿದೆಯಲ್ಲ. ಅವತ್ತಿದ್ದಂಥ ಅಧಿಕಾರಿಗಳು ಯಾರ್ಯಾರು ಅಧಿಕಾರದಲ್ಲಿ ಇದ್ದರೂ ಅವ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕಲ್ಲ. ಇವತ್ತು ಅದನ್ನು ಆಗ್ರಹ ಮಾಡ್ತೇನೆ ನಾನು. ಉದ್ದೇಶಪೂರ್ವಕವಾಗಿ ನಡೆಸಿರುವಂಥ ಈ ಘಟನೆ, ಈ ಕೃತ್ಯ ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಸಾಬೀತಾಗ್ತಾ ಇದೆ. ಇವತ್ತು ಸಾಬೀತಾಗಿದೆ. ಆದರೆ ಹಿಂದೂ ರಾಷ್ಟ್ರಕ್ಕೆ, ಭಗವಾ ಧ್ವಜಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಮಾಡಿದೆ. ಈ ದೇಶದ ಕ್ಷಮೆಯನ್ನು ಕೇಳಬೇಕು. ಹಿಂದೂ ರಾಷ್ಟ್ರದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ.